ಈ 2025ನೇ ವರ್ಷದ ಡಿಸೆಂಬರ್ ಮಾಸದ 7ನೇ ತಾರೀಕು ಭಾನುವಾರದಂದು, ಅಂದರೆ ವಿಶ್ವಾವಸು ಮಾರ್ಗಶಿರ ಕೃಷ್ಣ ತದಿಗೆ ದಿವಸ, ನಮ್ಮ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥೆಯವರು ಬಡ ರೈತರ ಉಪಕಾರಕ್ಕಾಗಿ ನಮ್ಮ ದೇಶದ ಅತ್ಯಂತ ಪ್ರಧಾನವಾದಂತಹ ಒಂದು ಕಾರ್ಯ ಕೃಷಿ. ಈ ಕೃಷಿ ಕಾರ್ಯ ಅನ್ನುವುದು ಇಡೀ ಜಗತ್ತಿಗೆ ಉಸಿರು ಅಂತ ಹೇಳಿದ್ರೆ ಅದರೊಳಗೆ ಏನೂ ಸಹ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಏನೇ ಕೆಲಸಗಳು ನಡೆಯದೇ ಇದ್ರೂ ಕೃಷಿ ಕೆಲಸ ನಡೆಯಲಿಲ್ಲ, ಕೃಷಿ ಅನ್ನೋದು ಸರಿಯಾಗಿ ನಡೆಯಲಿಲ್ಲ ಅಂತಂದ್ರೆ ಯಾರೂ ಸಹ ಜೀವನವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಕೃಷಿ ಅನ್ನುವುದು ಈ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಅತ್ಯಂತ ಮುಖ್ಯವಾದಂತಹದ್ದು. ಅಂತಹ ಒಂದು ಕೃಷಿ ಕಾರ್ಯವನ್ನು ಮಾಡತಕ್ಕಂಥವರು ರೈತರು. ಹಾಗಾಗಿ ಅವರು ಎಲ್ಲರಿಗೂ ಸಹ ಅತ್ಯಂತ ಆದರಣೀಯರಾಗಿದ್ದಾರೆ. ಅಂತಹ ರೈತರಲ್ಲಿ ಯಾರು ಒಂದು ಬಡತನದಲ್ಲಿ ಇದ್ದಾರೋ ಅಂತಹ 1008 ದಂಪತಿಗಳಿಗೆ ಈ ಸಂದರ್ಭದಲ್ಲಿ, ಈ ಹೇಳಿದಂತಹ ದಿನಾಂಕದಲ್ಲಿ ಒಂದು ವಿವಾಹ ಮಹೋತ್ಸವವನ್ನು, ಸಾಮೂಹಿಕವಾದಂತಹ ಒಂದು ವಿವಾಹ ಮಹೋತ್ಸವವನ್ನು ಮಾಡಿಸಬೇಕು ಎಂಬುದಾಗಿ ಈ ಸಂಸ್ಥೆಯವರು ಸಂಕಲ್ಪ ಮಾಡಿ ನಮ್ಮ ಸನ್ನಿಧಿಗೆ ಬಂದು ಈ ವಿಚಾರಗಳನ್ನೆಲ್ಲ ನಿವೇದನೆ ಮಾಡಿ ಈ ಉದ್ದೇಶವನ್ನು ತಿಳಿಸಿದ್ದಾರೆ. ಇಲ್ಲಿಂದ ಒಂದು ಸಹಾಯವನ್ನು ಸಹ ಪ್ರಾರ್ಥನೆ ಮಾಡಿದ್ದಾರೆ. ಇದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಇಂತಹ ಒಂದು ಬಡ ರೈತರಿಗೆ ಉಪಕಾರವು ಆಗುವಂತಹ ಒಂದು ಕಾರ್ಯ, ಈ ಒಂದು ವಿವಾಹ, ತದನಂತರ ಒಂದು ವಿಶಿಷ್ಟವಾದಂತಹ ಜೀವನ ನಡೆಯುವಂತಹ ಒಂದು ಕಾರ್ಯವು, ಅಂತಹ ಒಂದು ಧರ್ಮ ಕಾರ್ಯವನ್ನು ಈ ಸಂಸ್ಥೆಯವರು ಹಮ್ಮಿಕೊಂಡಿದ್ದು, ಅದಕ್ಕಾಗಿ ಸಹಾಯವನ್ನು ನಮ್ಮಿಂದ ಪ್ರಾರ್ಥನೆ ಮಾಡಿದಾಗ, ಈ ದಕ್ಷಿಣಾಮ್ನಾಯ ಶೃಂಗೇರಿ ಪೀಠದಿಂದ ಪ್ರಾರ್ಥನೆಯನ್ನು ಮಾಡಿದಾಗ, ಇದಕ್ಕಾಗಿ ನಮ್ಮ ಪೀಠದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಮಾಡುತ್ತಾ ಇದ್ದೇವೆ. ಮತ್ತು ಇನ್ನೂ ಅನೇಕ ಸಜ್ಜನರು ಸಹ ಇದರಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಕಾರ್ಯದಿಂದ ಬಡ ರೈತರಿಗೆ ಉಪಕಾರವಾಗುತ್ತೆ ಅನ್ನುವುದು ನಮಗೆ ಅತ್ಯಂತ ಸಂತೋಷಕರವಾದದ್ದು. ಹಾಗಾಗಿಯೇ ಪೀಠದಿಂದ ನಾವು ಮಾಡ್ತಾ ಇರತಕ್ಕಂತಹ ಅನೇಕ ವಿಧವಾದಂತಹ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇದೊಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ಇದನ್ನ ಈ ಸಂದರ್ಭದಲ್ಲಿ ಇದಕ್ಕಾಗಿ ಒಂದು ಸಹಕಾರವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ, ಅದರಂತೆ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಸಜ್ಜನರು ಸಹ ಈ ಒಂದು ವಿಶಿಷ್ಟವಾದ ಕಾರ್ಯದಲ್ಲಿ ಭಾಗಿಗಳಾಗಬೇಕು. ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಅವರವರ ಶಕ್ತಿಗೆ ತಕ್ಕಂತೆ ಸಹಕರಿಸಿ ಈ ಕಾರ್ಯಕ್ರಮವು ಚೆನ್ನಾಗಿ ನಡೆಯುವಂತೆ ಮಾಡಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ಚಂದ್ರಶೇಖರ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸಹ ಇದರಲ್ಲಿ ವಿಶೇಷವಾಗಿ ಶ್ರಮಿಸ್ತಾ ಇದ್ದಾರೆ. ಆದ್ದರಿಂದ ಆ ಜಗನ್ಮಾತೆ ಶಾರದಾ ಪರಮೇಶ್ವರಿಯ ಹಾಗೂ ನಮ್ಮ ಪರಮಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದ ಅನುಗ್ರಹದಿಂದ ಈ ಒಂದು ಕಾರ್ಯವು ಚೆನ್ನಾಗಿ ನಡೆಯಲಿ, ಯಾವುದೇ ವಿಧವಾದಂತಹ ವಿಘ್ನಗಳಿಲ್ಲದೆ ಚೆನ್ನಾಗಿ ನಡೆಯಲಿ. ಎಲ್ಲರ ಒಂದು ಸಹಕಾರವೂ ಸಹ ಇದಕ್ಕೆ ಪ್ರಾಪ್ತವಾಗಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ. ಮುಖ್ಯ ಉದ್ದೇಶವಾಗಿರತಕ್ಕಂತಹದ್ದು ಬಡ ರೈತರಿಗೆ ಉಪಕಾರವಾಗಬೇಕು ಅನ್ನುವುದು. ಆ ಒಂದು ಉಪಕಾರವೂ ಸಹ ಅವರಿಗೆ, ಯಾರು ನಿಜವಾಗಿಯೂ ಕಷ್ಟ ಸ್ಥಿತಿಯಲ್ಲಿದ್ದಾರೋ ಅವರಿಗೆ ಇದರ ಒಂದು ಪ್ರಯೋಜನವು ಉಂಟಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತೇನು ನಾವು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕೊಳಗಡೆ ನಾವು ಪ್ರೆಸ್ ಮೀಟ್ ಅನ್ನ ಕರೆದಿದ್ದ ಉದ್ದೇಶ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಿಶೇಷವಾಗಿ ಕರ್ನಾಟಕದೊಳಗಡೆ 1008 ರೈತ ಕಲ್ಯಾಣೋತ್ಸವ ಮತ್ತೆ ರೈತ ವಿಜಯೋತ್ಸವ ಹಬ್ಬವನ್ನ ಚಿತ್ರದುರ್ಗದಲ್ಲಿ ಡಿಸೆಂಬರ್ 7ನೇ ತಾರೀಕನ್ನ ಹಮ್ಮಿಕೊಂಡಿದ್ದೀವಿ. ವಿಷಯ ಏನಂದ್ರೆ, ಯಾವುದೇ ಸರ್ಕಾರ
ಯಾವಾಗಲೂ ಬಂದರೂ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇದೆ. ಮತ್ತೆ ಈ 18 ವರ್ಷದ ಒಳಗಡೆ ಮದುವೆ ಯಾವುದೇ ಸರ್ಕಾರ ಬಂದರೂ ತಡೆ ಹಿಡಿಯಕ್ಕಾಗ್ತಿಲ್ಲ, ಏನೇ ಕಾನೂನು ಬಂದರೂ ತಡೆ ಹಿಡಿಯಕ್ಕಾಗ್ತಿಲ್ಲ. ಯಾಕಪ್ಪ ಇದೆಲ್ಲ ಆಗ್ತದೆ ಅಂತ ಹೇಳಿದ್ರೆ ಅವರವರ ಮನೆಯ ಪರಿಸ್ಥಿತಿಗಳನ್ನು ಒಳಗೊಂಡು ಮತ್ತೆ ಅವರವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಮತ್ತೆ ಅವರ ಸ್ಥಿತಿಗತಿಗಳು ತುಂಬಾ ಗಂಭೀರ ಆದಾಗ ಏನಾಗುತ್ತೆ, ಅವ್ರ ಮನೆ ಪರಿಸ್ಥಿತಿಗಳು ಗಂಭೀರ ಆದಾಗ ಏನಾಗುತ್ತೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಅನುಗುಣಕ್ಕೆ ಕ್ಯಾಲಿಕೇಶನ್ ಆಗ್ದಲೆ ಒಂದು 16 ವರ್ಷಕ್ಕೋ 17 ವರ್ಷಕ್ಕೋ ಮದುವೆ ಮಾಡಿ ಕೊಟ್ಬಿಡ್ತಾರೆ. ತಂದೆ ತಾಯಿಗಳು ಕೊಡ್ತಾರೆ. ಕೆಲವರು ಓಡೋಗಿ ಮದುವೆ ಆಗ್ತಾರೆ. ಅದಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒಂದು ಅಜೆಂಡಾವನ್ನು ತರಬೇಕು ಅಂತ ನನ್ನ ಆಸೆ. ಮತ್ತೆ 1008 ಯಾಕೆ ಮದುವೆ ಮಾಡಬೇಕು ಅಂತೇಳಿ ನನ್ನನ್ನು ಜನ ಪ್ರಶ್ನೆ ಮಾಡಿದಾಗ, ಇದು ದೊಡ್ಡ ಮಟ್ಟದಲ್ಲಿ ನಾವು ಕೆಲಸ ಮಾಡಿದಾಗಲೇ ನಮ್ಮ ಸಂಘಟನೆಯಿಂದ ನಮ್ಮ ರೈತ ಪರ ಹೋರಾಟಗಾರರಿಗೂ ಒಳ್ಳೇದಾಗೋದು, ಅಲ್ಲಿಗಂಟ ಒಳ್ಳೇದಾಗೋದಿಲ್ಲ. ನಾವು ಸ್ವತಂತ್ರ ಸಿಕ್ಕಿ ಹೆಚ್ಚು ಕಮ್ಮಿ ಹತ್ತತ್ರ ಒಂದು 75-76 ವರ್ಷ ಆದರೂ ಕೂಡ ನಾವಿನ್ನೂ ತುಳಿತಕ್ಕೊಳಗಾಗಿದ್ದೀವಿ, ಹೀನಾಯತ ಜೀವನದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮನ್ನ ಕಳ್ಳರ ರೂಪದಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ವಿದ್ಯೆಗೆ ಪ್ರಾಮುಖ್ಯತೆ ಕೊಡಲಿ, ಎಲ್ಲರೂ ಎಜುಕೇಟೆಡ್ಗಳಾಗಲಿ, ಅನಾಗರಿಕತೆಯನ್ನು ತೊರಿಬೇಕು. ಜವಾಬ್ದಾರಿತವಾದ ಯುವಕ ಯುವತಿಯರು 18 ವರ್ಷ ಮೇಲ್ಪಟ್ಟು ಮದುವೆ ಆಗಲಿ. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮನ್ನ ಓದಿಸಿರ್ತಾರೆ, ಇನ್ನೊಬ್ಬರ ಮನೆ ಮುಸ್ರೆ ತಿಕ್ಕಿರ್ತಾರೆ, ಇನ್ನೊಬ್ಬರ ಮನೆ ಕಸ ಬಾಚಿರ್ತಾರೆ. ಅಂತ ಜೀವನ ಮಾಡಿ ನಿಮ್ಮನ್ನ ಒಂದು ಜೀವನ ಕೊಡ್ಬೇಕು ಅಂತ ಹೊರಟಿರುವ ಒಂದು ಪರಿಸ್ಥಿತಿ ಒಳಗಡೆ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದ್ರೆ, ಮುಂದಿನ ದಿನಗಳಲ್ಲಿ ನೀವೀಗೇನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ರಿ, ಮಕ್ಕಳ ಮತ್ತು ಮಹಿಳಾ ಆಯೋಗ ಅಂತ ಮಾಡಿದ್ರಿ, ಆದ್ರೂ ಕೂಡ ತಡೆ ಹಿಡಿಯಕ್ಕಾಗ್ತಿಲ್ಲ. ಒಂದನ್ನ ಮಾಡಿ, 18 ವರ್ಷದ ಮೇಲ್ಪಟ್ಟು ಮದುವೆ ಆಗಿರಿ, ಜೊತೆಗೆ ರೈತರ ಮಕ್ಕಳ ಮದುವೆ ಆದ್ರೆ ನಾವು ಒಂದು 5ರಿಂದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ನೀವು 18 ವರ್ಷದ ಒಳಗಡೆ ಮದುವೆ ಆಗಬೇಡಿ ಅಂತೇಳಿ ತಾವು ಕೂಡ ಒಂದು ಬಜೆಟ್ ಒಳಗಡೆ ಒಂದು ಅಜೆಂಡಾವನ್ನು ಯಾಕೆ ತರಬಾರದು ಅನ್ನೋದು ನನ್ನ ಮಾತು. ಜೊತೆಗೆ 224 ಕ್ಷೇತ್ರ 31 ಜಿಲ್ಲೆ ಒಳಗಡೆ ರೈತರಿಗೆ ನೀರಾವರಿಯನ್ನು ಕೊಡಬೇಕು, ಅಣೆಕಟ್ಟುಗಳ ನಿರ್ಮಾಣ ಮಾಡಿ ನೀರಾವರಿಯನ್ನು ಕೊಡಬೇಕು. ಫಸ್ಟ್. ಎರಡನೇದು ಕರೆಂಟ್ ಫ್ರೀ ಕೊಡಬೇಕು ರೈತರಿಗೆ ಮಾತ್ರ. ಮೂರನೇದು ಬಂದ್ರೆ ವಿದ್ಯಾಭ್ಯಾಸ ಫ್ರೀ ಕೊಡಿ, ಆರೋಗ್ಯ ಫ್ರೀ ಕೊಡಿ, ವಸತಿ ಫ್ರೀ ಕೊಡಿ. ಇಷ್ಟನ್ನ ಕೊಟ್ಟು ಬೇರೆ ಯಾವುದನ್ನು ಕೂಡ ನಮ್ಮನ್ನ ನೀವು ಫ್ರೀಯಾಗಿ ಕೊಡ್ತಾ ಇದೀವಿ, ನಾವ್ಯಾಕೆ ಕೊಡೋಣ ನಿಮ್ಗೆ, ನಾವೆಲ್ಲ ಕೊಟ್ಟಿದೀವಲ್ಲ ಅನ್ನೋ ಆ ಅಸಭ್ಯ ವರ್ತವನ್ನ ನೀವು ಮತದಾರರ ಮೇಲೆ ತೋರಿಸಬಾರದು. ಇನ್ಮೇಲಾದ್ರೂ ಮತದಾರರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಓಟ್ ಹಾಕಂಗಿದ್ರೆ ಜಾತಿ ಪಂಥ ಓಟ್ ಹಾಕ್ಬೇಡಿ. ನಿಮ್ಮ ಹಳ್ಳಿಯ ಭಾಗದಲ್ಲಿ ಯಾವ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ ಅವನ್ನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ. ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರು ಇವನು ಒಳ್ಳೆ ಕೆಲಸ ಮಾಡ್ತಾನೆ, ಸಾಮಾಜಿಕ ಕೆಲಸ ಮಾಡ್ತಾನೆ ಅಂತ ಡಿಪಿ ತಾಲೂಕ್ ಪಂಚಾಯತಿ ಮಾಡಿ, ಜಿಲ್ಲಾ ಪಂಚಾಯತಿ ಮಾಡಿ, MLA ಮಾಡಿ. ನಿಮ್ಮ ಸುತ್ತಮುತ್ತಲಿರೋರನ್ನೇ ನೀವು ನೆಮ್ಮಲಿಲ್ಲ ಅಂದ್ರೆ ಮತ್ತೆ ಮೇಲಿರುವಂತಹ ಅಧಿಕಾರಿಗಳಾಗಲಿ MLAಗಳೆಲ್ಲ ನೋಡ್ತಾರ ಇಲ್ಲ ಅನ್ನೋ ಒಂದು ಭಾವನೆಗೆ ಬಂದ್ರ ನಾವಿವತ್ತು ಮಾನ್ಯ ಸರ್ಕಾರಕ್ಕೆ 1008 ಮದುವೆಯನ್ನ ಮಾಡ್ತಾ ಇರೋದು ಕೂಡ ಜನಗಳ ನಮ್ಮ ಬಗ್ಗೆ ಗೊಂದಲದ ಮಾತುಗಳನ್ನ, ಅಪಸ್ವರದ ಮಾತುಗಳನ್ನ, ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ನಾವು ಭಯಭೀತರಾಗೋದಿಲ್ಲ. ಯಾಕಂದ್ರೆ ಇಡೀ ನನ್ನ ತಂಡ, ಇಡೀ ನನ್ನ ಕರ್ನಾಟಕದಲ್ಲಿರುವಂತಹ ನನ್ನ ಸೈನಿಕರು ಗಡಿ ಕಾಯಕ್ಕೆ ಯೋಧರು ಹೋದ್ರೆ ಇಲ್ಲಿ ನಮ್ಮ ಸಂಘಟನೆ ಕಾಯಕ್ಕೆ ನನ್ನ ಯೋಧರು ನನ್ನ ಜೊತೆಲಿದ್ದಾರೆ. 86,000 ಜನ ನಾನು ID ಕಾರ್ಡ್, ಶಾಲಾ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದೀನಿ. ಎಲ್ಲೂ ಕೂಡ ₹1 ನಾನು ಫೀಸ್ ಅನ್ನು ತಗೊಳ್ಳೋದಿಲ್ಲ. ಫ್ರೀ ಆಗಿ ನಾನು ಸಂಘಟನೆಯನ್ನ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆ ಅಂತ ಹೇಳಿ. ಇವತ್ತು 1008 ಮದುವೆ ಹೇಗೆ ಮಾಡ್ತಾರೆ, ಚಿತ್ರದುರ್ಗದಲ್ಲಿ ಮೊನ್ನೆ ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿಂದ ಇಲ್ಲಿ ಬಂದು ಮಾಡ್ಲಿಕ್ಕೆ ಇವ್ರು ಯಾರು, ಇವ್ರಿಗೆ ಏನು ಯೋಗ್ಯತೆ ಇದೆ?
ನಾವು ಬಿಡೋದಿಲ್ಲ. ಹೆಣ್ಣು ಮಕ್ಕಳನ್ನ ರೋಡಲ್ಲಿ ನಿಲ್ಸಿದ್ದಾರೆ ಅಂತ ಕೇಳಿದಾರೆ ನಮ್ಮನ್ನ. 1008 ಮದುವೆ ಮಾಡ್ತಿರೋದು ತಪ್ಪ? ಬಡವ್ರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಕುಂಟ್ರಿಗೆ, ಕುರುಡರಿಗೆ ಒಂದು ಆಶ್ರಯ ಆಗ್ಬೇಕು ಅಂತ ನಾವು ಹೊರಟಿರ್ತಪ್ಪ. 70 ವರ್ಷದ 50 ವರ್ಷದ ಸಂಘಟನೆ ಮಾಡಿದೀವಿ ಅಂತ ಹೇಳಿ ನೀವು ಪ್ರೆಸ್ ಮೀಟ್ಗಳು ಮಾಡಿದಿರಲ್ಲ. ಎಷ್ಟು ಜನಕ್ಕೆ ನೀವು ಸಹಕಾರನ ಕೊಟ್ಟಿದ್ದೀರಿ? ಎಷ್ಟು ಜನಕ್ಕೆ ನೀವು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೀರಿ? ಎಷ್ಟು ಜನ ಮನೆ ಕಟ್ಟಿಸಿಕೊಟ್ಟಿದ್ದೀರಿ? ಎಷ್ಟು ಜನ ಆರೋಗ್ಯ ನೋಡಿದಿರಿ? ಎಷ್ಟು ಜನ ರೈತರಿಗೆ ಪಾಣಿಯನ್ನು ಕೊಟ್ಟಿದ್ದೀರಿ? ಎಷ್ಟು ಜನ ರೈತರಿಗೆ ಪೋಡಿ ಮಾಡಿಸ್ಕೊಟ್ಟಿದ್ದೀರಿ? ಎಷ್ಟು ಜನ ರೈತರಿಗೆ ಬೆಳೆ ವಿಮೆ ಕೊಡಿಸಿದಿರಿ? ಎಲ್ಲದನ್ನು ತಗೋಬೇಕಾಗುತ್ತೆ. ನಾನು ಕೇವಲ 2 ವರ್ಷ ಅಷ್ಟೇ ಸಂಘಟನೆ ಮಾಡಿ, ಹತ್ತತ್ರ 3 ವರ್ಷ ಆಯ್ತು ಬಂದು. ನಾನು 2012 ಕೂಡ ನಾನು ಹೋರಾಟಗಾರನೇ. ನಾನು ಸುಮ್ಮನೆ ಹೋರಾಟಕ್ಕೆ ಬಂದವನಲ್ಲ, ಸುಮ್ಮನೆ ಕನಸು ಕಟ್ಟವನಲ್ಲ. ಕನಸು ಕಟ್ಟಿದ್ರೆ ಸ್ಥಿರವಾಗಿ ಉಳಿಬೇಕದು. ಯಾವುದಾದ್ರೂ ಮಾಡಿದ್ರೆ ಅದಕ್ಕೆ ವಿನಯ, ವಿಮ್ರತೆ, ವಿಸ್ಮಯವಾಗಿರ್ಬೇಕದು, ವಿಶೇಷವಾಗಿರ್ಬೇಕು. ಎಲ್ಲ ಹೋರಾಟಗಾರರೇ ನಾವು. ನನಗೆ ಸಹಾಯ ಮಾಡ್ತಿರುವಂತಹ ದಾನಿಗಳ ಹೆಸರು ಕೇಳಿದ್ರೆ ನೀವು ಮದುವೆ ನಡೆದೋಗುತ್ತೆ. ಕೆಟ್ಟ ಜನಗಳು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಿಡಲಿಲ್ಲ, ಇನ್ನು ನನ್ನ ಬಿಡ್ತಾರೇನ್ರಿ ಜನ? ಜನ ಮಾತಾಡೋರು ಮಾತಾಡ್ತಾನೆ ಇರಲಿ, ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಇವತ್ತೇನು 1008 ಮದುವೆ ಮಾಡ್ತಾ ಇದ್ದೀನಿ. ಈಗಾಗಲೇ ಶಾಮಿಯಾನ ಸ್ಟಾರ್ಟ್ ಆಗಿದೆ ಚಿತ್ರದುರ್ಗದಲ್ಲಿ. ವಧುವರರ ಆಲ್ರೆಡಿ 1008ಕ್ಕಿಂತ ಜಾಸ್ತಿ ಆಗಿದೆ. ಅವ್ರಿಗೆ ಏನೇನು ತಯಾರಿ ಆಗ್ಬೇಕು ಎಲ್ಲ ತಯಾರಿ ಆಗಿದೆ. ಯಾರು ನನ್ನ ಮನೆ ದುಡ್ಡಲ್ಲಿ ಮಾಡ್ತಾ ಇದ್ದೀನಾ? ನನ್ನ ಮನೆ ದುಡ್ಡಲ್ಲಿ ಮಾಡ್ತಿಲ್ಲ ರೀ. ನಾನೇ ಬಡ ಕುಟುಂಬದವನು. ವಿಧುಶೇಖರ ಭಾರತಿ, ಶೃಂಗೇರಿ ಮಠ, ಭಾರತೀ ತೀರ್ಥ ಮಹಾಸನ್ನಿಧಾನಂ, ಆ ಸ್ವಾಮೀಜಿಗಳ ಆಶೀರ್ವಾದ. ಈ ವಿಷಯನ ಅವ್ರ ಮುಂದೆ ಇಟ್ಟಾಗ ಅವ್ರು ಹೇಳ್ತಾರೆ, ಒಳ್ಳೆ ವಿಷಯವನ್ನ ಹೇಳ್ತಾ ಇದೆಯಪ್ಪ, 100 ಮದುವೆ ಮಾಡೋದೇ ಕಷ್ಟ ಆಗುತ್ತೆ, 1008 ಮದುವೆ ಹೇಗೆ ಮಾಡ್ತೀರಾ ನೀವು ಅಂತೇಳಿ ನಾವು ಅವ್ರಿಗೆ ವಿವರವಾಗಿ ಹೇಳಿದ್ದಕ್ಕೆ ಆ ಮಠದಿಂದ ದೊಡ್ಡ ಮಟ್ಟದ ಸಹಾಯವನ್ನು ಈ ಮದುವೆಗೆ ಕೊಟ್ಟಿದ್ದಾರೆ. ಶೃಂಗೇರಿ ಅದ್ರ ಪಕ್ಕಕ್ಕೆ ಬಂದ್ರೆ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ 10,000 ರೂಪಾಯಿ ನಮ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ವೀರೇಂದ್ರ ಹೆಗಡೆ ಅವರು 1008 ತಾಳಿಯನ್ನ ಮತ್ತೆ ಬೆಳ್ಳಿಯನ್ನ ಸೇರಿಸಿ ಉಡುಗೊರೆಯಾಗಿ ನೀಡ್ತಿದ್ದಾರೆ ಮಧುವರರಿಗೆ. ಜೊತೆಗೆ ನಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಸರ್ವಣ MLC ಅವರು 1008 ಸ್ಯಾರಿಯನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ನಮಗೆ ಇನ್ನೂ ತುಂಬಾ ಅವಶ್ಯಕತೆ ಇದೆ. ಊಟದ ಅವಶ್ಯಕತೆ ಇದೆ, ಶಾಮಿಯಾನ ಅವಶ್ಯಕತೆ ಇದೆ, ಇನ್ನು ಸಣ್ಣ ಪುಟ್ಟ ಕೆಲಸಗಳು ತುಂಬಾ ಅವಶ್ಯಕತೆ ಇಷ್ಟು. ನಮ್ಮ ರಾಜ್ಯ ಕಾರ್ಯದರ್ಶಿ, ನನ್ನ ಆಪ್ತ ಸೆಕ್ರೆಟರಿ, ನಮ್ಮ ಮಹಿಳಾ ಶೋಭಮ್ ಅವರು, ವಿದ್ಯಮ್ ಅವರು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಳ್ಳಪ್ಪ ಅವರು, ಪಂಕಜಮ್ಮ ಅವರು, ಎಲ್ಲ ನಮ್ಮ ಅಕ್ಕ ತಂಗಿರು, ಮಣ ತಂದಿರು, ನಮ್ಮ ಯಜಮಾನರು ಏನಪ್ಪ ಹೆಸರು, ಪಂಚಾಕ್ಷರಿ ಸಾಹೇಬರು ಎಲ್ಲ ಸೇರ್ಕೊಂಡು ನಾವು ಮೀಟಿಂಗ್ ಮಾಡಿದ್ದೇನೆಂದ್ರೆ, ಎಲ್ಲರೂ ಕೂಡ ಮದುವೆಗೆ ಬನ್ನಿ, ಜಾತ್ಯತೀತವಾಗಿ ಮದುವೆ ಮಾಡ್ತಾ ಇದೀವಿ. ದಯಮಾಡಿ ಇನ್ನು ಮೇಲೆ ಆದ್ರೆ ಕಲ್ತ್ಕೊಳ್ಳಿ. ನಾವು ಸಾಯಕ್ಕಿಂತ ಮುನ್ನ ಭೂಮಿ ನಮಗೇನು ಕೊಡ್ತು, ಈ ಸಮಾಜ ನಮಗೇನು ಕೊಡ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಮಾಜಕ್ಕೆ ನಾವೇನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾರು ಹೇಳಿದ್ರಂತೆ ಹೋದ್ರು, ವಿಶೇಷವಾದ ಕಾರ್ಯಕ್ರಮವನ್ನು ತರಲೇಬೇಕಾಗುತ್ತೆ. ಎಷ್ಟೋ ಜನ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ರೈತರ ಮಕ್ಕಳಿಗೆ ಎಲ್ಲರಿಗೂ ಬೇಕು, ಗೌರ್ಮೆಂಟ್ ಎಂಪ್ಲಾಯ್ ಬೇಕು, ರೈತರಿಗೆ ಎಲ್ಲರಿಗೂ ಬೇಕು. ಆದ್ರೆ ಒಂದು ಇದನ್ನು ಮಾಡಿ ವಿಭಿನ್ನವಾಗಿ ಏನಾದ್ರು ಒಂದು ತಗೊಂಡು ಬನ್ನಿ ರೈತರ ಮಕ್ಕಳಿಗೆ. ಅವ್ನು ಬೆಳೀತಿರೋ ಅನ್ನ ತಿನ್ನಕ್ಕಾಗುತ್ತೆ, ರುಚಿ ರುಚಿಯಾಗಿ ತಿಂದು ಚಪ್ಪಲ್ಸಕ್ಕಾಗುತ್ತೆ. ಏನು ಕೊಡಕ್ಕಾಗೋದಿಲ್ವ ನಿಮ್ಗೆ? ಸರ್ಕಾರ ಇದನ್ನ ತಯಾರಿ ಮಾಡಬೇಕು ಅಂತೇಳಿ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು, ಅಶೋಕ್ ಅವರು, ವಿಜಯೇಂದ್ರ ಅವರು, ಕುಮಾರಣ್ಣ ಅವರು, ಮಹಾನುಭಾವರಿದ್ದೀರಿ. ವಸತಿ ಮಿನಿಸ್ಟರ್ ಆದ ನಮ್ಮ ಜಮೀರ್ ಅಹಮದ್ ಅವರು ನೀವು ಬರ್ಬೇಕು. ಯಾಕೆ ನೀವು ಬರ್ಬೇಕಂದ್ರೆ, ತಾವು ಕರ್ನಾಟಕದಲ್ಲಿ ಇವತ್ತು ವಸತಿ ಸಚಿವರಾಗಿದ್ದೀರಿ. ತಮ್ಮಿಂದ ತುಂಬಾ ಉಪಯುಕ್ತವಾಗುವಂತಹ ಕೆಲಸಗಳಿದೆ. ತಾವು ಈ ರಾಜ್ಯದ ಮುಂದಿನ ದಿನಗಳಲ್ಲಿ ವಿಶೇಷವಾದ ವ್ಯಕ್ತಿ ಆಗ್ಬೇಕಾಗುತ್ತೆ. ನೀವು ಈ ಮದುವೆಗೆ ಬಂದು ನೀವು ಘೋಷಣೆ ಮಾಡಬೇಕಾಗುತ್ತೆ. ಹೌದು, ಮುಂದಿನ ದಿನಗಳಲ್ಲಿ ಮದುವೆ ಆಗೋದಕ್ಕೆ ಯಾರು ವಸತಿ ಸಚಿವರಾಗ್ತಾರೋ ಅವರು ಮುಂದಿನ ದಿನಗಳಲ್ಲಿ 1008 ಮದುವೆಯನ್ನು ಸರ್ಕಾರನೇ ಮಾಡಬೇಕು. 5 ಲಕ್ಷ 10 ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಬಿಟ್ಟು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಸುಮಾರು ಲಕ್ಷಾಂತರ ಜನ ಬರ್ತಾರೆ. 1008 ಜೋಡಿ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ, ಮಾಧ್ಯಮದವರೇ, 1008 ಇಂಟು 100 ಹೊಡ್ಕೊಳ್ಳಿ ಸರ್. 100 ಅಂದ್ರೆ 1 ಲಕ್ಷ ಜನ ಆಗ್ತಾರೆ. ಜನ ಯಾಕೆ ಸರ್ ಬರೋದಿಲ್ಲ? ಬರಲ್ಲ ಅಂತ ಹೇಳ್ತಾರೆ ಜನ. ಯಾರು ಹೇಳ್ತಾರಂತೆ 1008 ಮದುವೆ ಮಾಡಕ್ಕಾಗಲ್ಲ, 1ನೇ ತಾರೀಕು ನಾವೆಲ್ಲ
ಗಂಡ ಮಕ್ಕಳೆಲ್ಲ ಬಿಟ್ಟು ಕೆಲಸ ಮಾಡಿದ್ದೇವೆ. ನಮಗೆ ನೋವಾಗುತ್ತೆ. ದಯಮಾಡಿ ಯಾರು ಸಹಾಯ ಮಾಡಿದ್ರೆ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ದುಡ್ಡು ಬೇಡ ನಮ್ಗೆ. ಅಕ್ಕಿ ಕೊಡಿ, ಬೇಳೆ ಕೊಡಿ, ಸಕ್ಕರೆ ಕೊಡಿ, ಯಾರೋ ಬಡವರು ಬಂದ್ರೆ ಒಂದು ಅಷ್ಟೇ ಬಚ್ಚಾಟ ಕೊಡಿ, ಎಲ್ಲ ಕೊಡಿ. ನಾವು ನೋಡಿ ಏನೇನು ಕೊಡ್ತಾ ಇದೀವಿ, ಪಾತ್ರೆ ಸಾಮಾನು ಕೊಡ್ತಾ ಇದೀವಿ, ತಾಳಿ ಕೊಡ್ತಾ ಇದೀವಿ, ಬಟ್ಟೆ ಕೊಡ್ತಾ ಇದೀವಿ, ಊಟದ ವ್ಯವಸ್ಥೆ ಮಾಡಿದೀವಿ. ಎಲ್ಲ ಮಾಡಿದ್ರು ಕೂಡ ನೀವು ಇಷ್ಟು ಬೇಜವಾಬ್ದಾರಿಯಿಂದ ಅಸಭ್ಯ ವರ್ತನೆಯಿಂದ ನಮ್ಮನ್ನ ನೀವು ನಿಮ್ಮ ಮನ ಬಂದಂತೆ ನಮಗೆ ಮಾತಾಡ್ತೀರಿ ಅಂದ್ರೆ ಇರ್ಲಿ, ತೊಂದರೆ ಇಲ್ಲ. ಮಾತಾಡಿದವರು ನಮ್ಮ ಸ್ನೇಹಿತರೆ, ಮಾತಾಡದಿರೋರು ನಮ್ಮ ಸ್ನೇಹಿತರೆ, ಎಲ್ಲರೂ ಬನ್ನಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಕನ್ನಡ ಪರ ಹೋರಾಟಗಾರರು, ಹಿಂದುಳಿದ ವರ್ಗದವರು, ಎಲ್ಲ ಪ್ರತಿಯೊಂದು ಎಲ್ಲ ಜಾತಿ ವರ್ಗದ ಸಮೂಹದಲ್ಲಿ 1008 ರೈತ ಕಲ್ಯಾಣೋತ್ಸವ ಈ ನಾಡಿನ ರೈತನ ವಿಜಯೋತ್ಸವ ಹಬ್ಬ ಅಂತೇಳಿ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ರೈತನ ಕಲ್ಯಾಣೋತ್ಸವ ಈ ನಾಡಿನ ವಿಜಯೋತ್ಸವ ಖಂಡಿತವಾಗ್ತದ್ದು. ಈ ಒಂದು ದೈವ ವಾಕ್ಯದ ನೆಡೆ ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ನೆಡೆ. ಯಾವುದೇ ಕಾರಣಕ್ಕೂ ಯುವಕ ಮಿತ್ರರು, ಯುವತಿ ಮಿತ್ರರು, ನನ್ನ ಹಿರಿಯ ಅಣ್ಣರು, ನಾಗರಿಕರು, ಅಕ್ಕ ತಂಗಿಯರು, ಇಡೀ ನನ್ನ ರಾಜಕೀಯ ಬಂಧುಗಳು, ಸಂಘಟನೆ ಪರ ಬಂಧುಗಳು ಎಲ್ಲರೂ ಕೂಡ ಬರಬೇಕು. ಬಂದು ಅವ್ರಿಗೆ ಅಕ್ಷತೆ ಹಾಕಿ. ಯಾಕಂದ್ರೆ ನಾವು ಮಾಡಿದ ಪಾಪ ಕಳ್ಕೊಳ್ಳೋಣ. ನಾವು ತಪ್ಪು ಮಾಡಿದ್ರೆ ಒಂದಷ್ಟು ಜನಕ್ಕೆ ಊಟ ಕೊಡಿಸಿದ್ರೆ ಹೋಗುತ್ತಂತೆ. ಮಾಡಿದ್ನೆಲ್ಲ ಜೋಬಿಲ್ ಇಟ್ಕೊಂಡು ಏನ್ ಮಾಡ್ತೀರಿ? ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ. ದಯಮಾಡಿ ರೈತನ ಮಗ 1008 ಪಣ ತೊಟ್ಟಿದಿರಿ. ಯಾರೋ ಹೇಳಿದ್ರಾಗಲ್ಲ ಅಂತೇಳಿ 1008 ಮದುವೆ ನಾನು ಮಾಡ್ತೇನೆ. ನೀವೆಲ್ಲ ಬರಬೇಕಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೈತ.